ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದಿಂದ ಇತ್ತೀಚೆಗೆ ಕಂಪ್ಲಿಯ ಕಚೇರಿ ಮುಂಭಾಗದಲ್ಲಿ ಕಾರ್ಯಕ್ರಮ ಆಯೋಜಿಸಿ ಕಡಿಮೆ ಬಡ್ಡಿ 5% ದರದಲ್ಲಿ ಉದ್ಯೋಗಿಗಳಿಗೆ ದ್ವಿಚಕ್ರ ವಾಹನ ಕೊಡುವುದರ ಮೂಲಕ ಮತ್ತೊಂದು ಹೆಜ್ಜೆ ಮುಂದಕ್ಕೆ. ಇದಲ್ಲದೆ ಸಿಡ್ಬಿ ಪ್ರಯಾಸ್ ಯೋಜನೆ ಅಡಿಯಲ್ಲಿ 3 ಚಕ್ರದ ಆಟೋ ಕಂಪ್ಲಿಯ ತಾಜುದ್ದೀನ್ ಇವರಿಗೆ ವಿತರಣೆ ಮಾಡಿ ಹಸ್ತಾಂತರಿಸಲಾಯಿತು. ಇದರಿಂದ ವಾಹನ ಸೌಲಭ್ಯ ಪಡೆದ ಆಟೋ ಚಾಲಕ ಹಾಗೂ ಸಂಸ್ಥೆಯ ಸಿಬ್ಬಂದಿ ಸಂತೋಷ ವ್ಯಕ್ತಪಡಿಸಿದರು. ಸದಾ ಸುದ್ದಿಯಲ್ಲಿ ಇರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಹಲವಾರು ಜನಪರ ಯೋಜನೆಗಳು ಮಾಡುವಲ್ಲಿ ಯಶಸ್ವಿ ಹೊಂದಿರುತ್ತಾರೆ. ಈ ಕಾರ್ಯಕ್ರಮಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯ ಕಲ್ಯಾಣ ಕರ್ನಾಟಕದ ಪ್ರಾದೇಶಿಕ ನಿರ್ದೇಶಕರಾದ ಜೆ ಚಂದ್ರಶೇಖರ್, ಬಳ್ಳಾರಿ ಜಿಲ್ಲೆಯ ನಿರ್ದೇಶಕರಾದ ರೋಹಿತ್ ಅಶ್ವ, ಕಂಪ್ಲಿ ತಾಲೂಕಿನ ನಿಯೋಜನಾ ಅಧಿಕಾರಿ ರಾಘವೇಂದ್ರ ಎಲ್, ಕಂಪ್ಲಿ ತಾಲೂಕಿನ ಕೃಷಿ ಅಧಿಕಾರಿ ಸಂಜು ಕುಮಾರ್ ಎಸ್ಬಿ, ಮೇಲ್ವಿಚಾರಕರಾದ ಮಂಜುಳಾ, ಮಂಜಣ್ಣ, ಅವಿನಾಶ್, ಈಶ್ವರ್, ಮಂಜುನಾಥ್, ಜಯಲಕ್ಷ್ಮಿ, ಪ್ರಭು, ಮಹಾಂತೇಶ್, ಮುರುಗೇಶ್, ರಾಜೇಶ್, ಗುರುರಾಜ್, ಮಂಜುಳಾ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ವರದಿ ಸಚ್ಚಿದಾನಂದ ಹಿರೇಮಠ, ಪ್ರಜಾಪವ ಟಿವಿ, ಕಂಪ್ಲಿ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಏನಮ್ಮ? ವಾಣಿಶ್ರೀ ಅಂತ ಹೇಳಿ. ವಾಣಿಶ್ರೀ, ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ ನೀವು? ನಾವು ಇಲ್ಲಿ ಸಂಸ್ಥೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಆಫೀಸಲ್ಲಿ ಕೆಲಸ ಮಾಡ್ತೀವಿ. ಇವಾಗ ಈ ಗಾಡಿ ಯಾಕೆ ತಗೊಂಡ್ರಮ್ಮ ನೀವು? ನಮಗೆ ಫೀಲ್ಡ್ ವರ್ಕಿಗೆ ನೀವು ಈ ಸಂಸ್ಥೆಯಲ್ಲಿ ಕೆಲಸ ಸಂಸ್ಥೆಯಿಂದಾನೇ ಕೊಟ್ಟಿದ್ದಾರೆ ನಮಗೆ. ಇವಾಗ ಇದು ತಗೊಳ್ಳೋದ್ರಿಂದ ನಿಮಗೆ ಉಪಯೋಗ ಐತೆ. ಮೊದಲು ಹೆಂಗ್ ಓಡಾಡ್ತಾ ಇದ್ರಿ? ನಡ್ಕಂತಾನೆ ಆಟಾಡ್ತಿದ್ರಿ. ಈಗ ಗಾಡಿ ಕೊಟ್ಟಿರೋದ್ರಿಂದ ಗಾಡಿ ಮೇಲೆ ಓಡಾಡ್ತೀವಿ. ಇದರಿಂದ ನಿಮಗೆ ಸಂತೋಷ ಐತೆ, ಖುಷಿ ಐತೆ? ಖುಷಿ ಆಗಿದೆ ಸರ್. ನೀವು ತಗೊಂಡಿರಮ್ಮ ಗಾಡಿ? ಏನಮ್ಮ ನಿಮ್ಮ ಹೆಸರು? ಹೆಸರು ಗಂಗಮ್ಮ ಸರ್. ಗಂಗಮ್ಮ, ನೀವು ಗಾಡಿ ತಗೊಂಡಿದ್ದೀರಮ್ಮ? ನೀವೆಲ್ಲಿ ಕೆಲಸ ಮಾಡ್ತೀರಮ್ಮ? ಧರ್ಮಸ್ಥಳ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ 8 ವರ್ಷ ಆಯ್ತು ಸರ್. ಈ ಹಿಂದೆ ನಡ್ಕೊಂಡು ಆಟಾಡ್ತಿದ್ರ? ಹಾಂ ಸರ್. 34 ಸಂಘ ಐತೆ ಸರ್. ಇವಾಗ 60 ಸಂಘ ಮಾಡ್ಕೊಟ್ಟಿದ್ದಾರೆ. ಓಡಾಡಕ್ಕೆ ತುಂಬಾ ದೂರ ಆಗ್ತದೆ ಅಂತೇಳಿ ಗಾಡಿ ತಗೊಂಡಿದ್ದೀವಿ. ಗಾಡಿ ಕೊಡ್ಸಿದ್ರು. ಇದರಿಂದ ಖುಷಿ ಐತೆ? ತುಂಬಾ ಖುಷಿಯಾಗಿದೆ ಸರ್. ಧೈರ್ಯನೂ ಬಂದಿದೆ. ಆಯ್ತಾ? ನಿಮ್ಮ ಹೆಸರು ಏನ್ರಿ? ಸರ್, ನಮ್ಮ ಹೆಸರು ಪರಶುರಾಮ್ ಅಂತ. ನಾವು ಕಳೆದ 11 ವರ್ಷದಿಂದ ಇದೇ ಸಂಸ್ಥೆ ಒಳಗೆ ಕೆಲಸ ಮಾಡ್ತಾ ಇದ್ವಿ. ಗ್ರಾಮಾಭಿವೃದ್ಧಿ ಯೋಜನೆ ಸಂಘಗಳು ಹೆಚ್ಚಾದಂಗೆಲ್ಲ ನಮಗೆ ತಿರುಗಾಡಕ್ಕೆ ತುಂಬಾ ಕಷ್ಟ ಆಗ್ತದೆ. ಹಂಗಾಗಿ ನಾವು ಹಳೆ ಗಾಡಿ ಇಟ್ಕೊಂಡು ಓಡಾಡ್ತಿದ್ವಿ. ಅದು ಆಗಾಗ ಕೆಟ್ಟ ನಿರ್ಧಾರ ಆ ಥರ ಆಗೋದಕ್ಕಾಗಿ ನಮ್ಮ ಆಫೀಸ್ನವರೇ ನಮಗೆ ಒಂದು ಹೊಸ ಗಾಡಿ ತಗೊಳಕ್ಕೆ ಪ್ರೇರೇಪಣೆ ಮಾಡಿದ್ರು. ಈಗ ತಗೊಂಡಿವಿ. ನಮ್ಮ ಕೆಲಸದಲ್ಲಿ ನಾವು ಸ್ವಲ್ಪ ಇವಾಗ ಇದೇನು ಫ್ರೀ ಕೊಟ್ಟಂಗ ಅಥವಾ ನೀವು ಕಟ್ಟಬೇಕಾ? ಇಲ್ಲ ಸರ್, ಕಟ್ಟಬೇಕು ಸರ್. ಕಟ್ಟಬೇಕು. ನಿಮಗೆ ಬಡ್ಡಿ ಎಷ್ಟು ದರ? ಬಡ್ಡಿ ಕಡಿಮೆ ಸರ್. ನಮಗೆ ನಾವು ಆಫೀಸ್ನಾಗ ಕೆಲಸ ಮಾಡೋದಕ್ಕಾಗಿ ನಮಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ. ಇದರಿಂದ ನಿಮಗೆ ಉಪಯೋಗ ಆಗಿದೆ. 5% ಬಡ್ಡಿ ದರದ ತಗೊಂಡಿವಿ ಸರ್. ನೀವೇನಾದ್ರೂ ಸ್ವಲ್ಪ ಹಣ ಹಾಕಿದಾರ? ಅಷ್ಟು ಅವರೇ ಕೊಟ್ಟಿದ್ದಾರೆ? ನಮಗೆ ಆಫೀಸ್ನಿಂದ 92,000 ರೂಪಾಯಿ ಬಂದದ್ದು ಸರ್. ನಾವು ಅದಕ್ಕೆ ಇನ್ನೊಂದು 13,000 ರೂಪಾಯಿ ನಮ್ಮ ಕೈಯಿಂದ ತಗೊಂಡಿದ್ದೀವಿ. ನಿಮ್ಮ ಹೆಸರಮ್ಮ? ನನ್ನ ಹೆಸರು ಭವಾನಿ ಅಂತ ಸರ್. ಅವನಮ್ಮ, ನಾನು ಕಳೆದ 10 ವರ್ಷದಿಂದ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ನನಗೆ 52 ಸಂಘಗಳಿವೆ ಸರ್. ಈಗ ಬೇರೆ ಬೇರೆ ಏರಿಯಾಕ್ಕೆ ಹೋಗೋಕ್ಕೆ ತೊಂದರೆ ಆಗುತ್ತೆ ಅಂತ ಇಷ್ಟು ದಿನ ಎಲ್ಲ ಓಡಾಡಿ ಮಾಡಿ ಸರ್. ಮತ್ತು ಈಗ ಅನುಕೂಲ ಆಗಲಿ ಅಂತೇಳಿ ಚಕ್ರ ವಾಹನಕ್ಕೆ ನಮ್ಮ ಸಾರ್ಗಳು ಪ್ರೇರೇಪಣೆಯಿಂದ ಸಂತೋಷ ಇದೆಯಮ್ಮ ಗಾಡಿ ತಗೊಂಡಿದ್ದಕ್ಕೆ? ಒಂದು ವಾರಕ್ಕೆ 2,600 ರೂಪಾಯಿ ಕಟ್ಟಬೇಕಾಗುತ್ತಂತ. 800 ರೂಪಾಯಿ. ನಿಮಗೆ ಏನು ಕಷ್ಟ ಅನ್ಸಲ್ಲಮ್ಮ? ಏನು ಕಷ್ಟ ಅನ್ಸಲ್ಲ, ಸರಳವಾಗಿ ಕಟ್ಕೊಂಡು ಹೋಗ್ತೀರಿ. ಇದರಿಂದ ನಿಮಗೆ ಉಪಯೋಗ ಆಗಿದೆ? ಆಗಿದೆ ಸರ್, ಆಗಿದೆ. ಓಕೆ. ಅವರು ಎಷ್ಟು % ಹಾಕಿದ್ದಾರೆ, ನೀವು ಎಷ್ಟು % ನಿಮ್ಮ ಸಂಸ್ಥೆ ವತಿಯಿಂದ ಕೊಟ್ಟಿದ್ದೀರಾ? ಟೋಟಲಿ ರೋಹಿತ್ ಅಕ್ಷ ಅಂತೇಳಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಳ್ಳಾರಿ ಜಿಲ್ಲೆಯ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನೇಕ ಕಾರ್ಯಕ್ರಮಗಳಲ್ಲಿ ಒಂದಾಗಿರ್ತಕ್ಕಂಥ ಸಿಡ್ಬಿ ಅನ್ನುವಂಥ ಯೋಜನೆ ಮುಖ್ಯವಾಗಿ ಸ್ವಉದ್ಯೋಗಕ್ಕೆ ಪ್ರೇರಣೆ ಕೊಡುವಂತಹ, ಅದಕ್ಕೆ ಸಾಲ ಸೌಲಭ್ಯವನ್ನು ಒದಗಿಸಿಕೊಟ್ಟು ಅವರಿಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಅವರನ್ನು ಆರ್ಥಿಕವಾಗಿ ಅಭಿವೃದ್ಧಿಪಡಿಸುವಂಥ ಕಾರ್ಯಕ್ರಮ. ಮುಖ್ಯವಾಗಿ ವ್ಯಾಪಾರಗಳಿಗೆ, ಹೋಟೆಲ್ ಉದ್ಯಮಿಗಳಿಗೆ, ಹಾಗೆ ನಮ್ಮ ಮುಖ್ಯವಾಗಿ ಸ್ವಉದ್ಯೋಗಕ್ಕೆ ಆಟೋ ಇರ್ಬೋದು ಅಥವಾ ಗೂಡ್ಸ್ ವಾಹನ ಇರ್ಬೋದು. ಹೀಗೆ ಬೇರೆ ಬೇರೆ ಸ್ವಉದ್ಯೋಗಕ್ಕೆ ಮುಖ್ಯವಾದಂಥ ವ್ಯವಸ್ಥೆಗಳನ್ನು ನಾವು ಸಿಡ್ಬಿ ಮೂಲಕ ನಮ್ಮ ಸ್ವಸಹಾಯ ಸಂಘದ ಸದಸ್ಯರಿಗೆ ಕೊಡಿಸುವಂತಹ ವ್ಯವಸ್ಥೆಯನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನೇಕ ವರ್ಷಗಳಿಂದ ಮಾಡ್ತಾಯಿದೆ. ಪ್ರಸ್ತುತ ನಮ್ಮ ಈ ಭಾಗದಲ್ಲಿ ಕಂಪ್ಲಿ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಪಾರ ಉದ್ದಿಮೆಗಳಿಗೆ ಮುಖ್ಯವಾಗಿ ಸಿಡ್ಬಿ ಸಾಲವನ್ನು ಪಡೆದುಕೊಂಡು ಅತ್ಯಂತ ಅಭಿವೃದ್ಧಿ ಆಗ್ತಾ ಇರುವಂಥದ್ದು ಬಹಳ ಸಂತೋಷದಾಯಕವಾಗಿದೆ. ನಮ್ಮ ಸ್ವಸಹಾಯ ಸಂಘದ ಸದಸ್ಯರು ಕೂಡ ಅದನ್ನು ಅಷ್ಟೇ ಪ್ರಾಮಾಣಿಕತೆಯಿಂದ, ಬದ್ಧತೆಯಿಂದ ಅದಕ್ಕೆ ತಗೊಂಡಂಥ ಸಾಲವನ್ನು ವ್ಯಾಪಾರಕ್ಕೆ, ವಹಿವಾಟುಗಳಿಗೆ ಬಳಕೆ ಮಾಡಿಕೊಂಡು ಅದರ ಮೂಲಕ ಅಭಿವೃದ್ಧಿ ಹೊಂದುತ್ತಿದ್ದು ಅದರಲ್ಲಿ ಸಂತೋಷ ಪಡ್ತಿರುವಂಥದ್ದು ನಾವು ಕಾಣ್ಬೋದಾಗಿದೆ. ಬಹುಶಃ ಇವತ್ತು ನಮ್ಮ
ನಾನು ಚಂದ್ರಶೇಖರ್ ಅಂತೇಳಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಈ ಕಲ್ಯಾಣ ಕರ್ನಾಟಕ ಭಾಗದ ಪ್ರಾದೇಶಿಕ ನಿರ್ದೇಶಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ನಮ್ಮಲ್ಲಿ ಎರಡು ರೀತಿಯ ಕಾರ್ಯಕರ್ತರಿದ್ದಾರೆ. ಒಂದು ಪರ್ಮನೆಂಟ್ ಕಾರ್ಯಕರ್ತರು ಮತ್ತು ಸೇವಾ ನೆಲೆಯಲ್ಲಿ ಗೌರವಧನದ ಆಧಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರಿದ್ದಾರೆ. ರಾಜ್ಯದಲ್ಲಿ ಸುಮಾರು 18,500 ಈ ಗೌರವಧನ ನೆಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸೇವಾ ಪ್ರತಿನಿಧಿಗಳು ಅಂತ ನಾವು ಕರೀತೇವೆ. ಅವರು ನಮ್ಮ ಸುಮಾರು ಒಂದು 35ರಿಂದ 50 ಸ್ವಸಹಾಯ ಸಂಘಗಳನ್ನು ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿಯನ್ನು ನಾವು ಅವರಿಗೆ ಕೊಡ್ತಾ ಇದ್ದೇವೆ. ನಾವು ಪ್ರತಿ ವಾರ ಸಂಘಗಳ ವಾರದ ಸಭೆ ನಡೀತದೆ. ಪ್ರತಿ ವಾರವೂ ಆ ವಾರದ ಸಭೆಗೆ ಹೋಗಿ ಸಂಸ್ಥೆಯಿಂದ ನೀಡಲಾಗುವಂಥ ಸೌಲಭ್ಯಗಳ ಬಗ್ಗೆ ಇತರ ತಿಳುವಳಿಕೆಗಳನ್ನು ಕೊಡುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸುಮಾರು ಒಂದು 3 ವರ್ಷ ಪೂರೈಸಿದಂಥ ಕಾರ್ಯಕರ್ತರಿಗೆ ನಮ್ಮ ಕ್ಷೇತ್ರದ ವತಿಯಿಂದ ಪೂಜ್ಯರು ವಿಶೇಷ ನೆಲೆಯಲ್ಲಿ ವಾಹನವನ್ನು ಮಂಜೂರಾತಿ ಮಾಡಿ ಅವರು ಇನ್ನೂ ಒಳ್ಳೆಯ ಸೇವೆಯನ್ನು ನಮ್ಮ ಪಾಲುದಾರ ಬಂಧುಗಳಿಗೆ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಸುಮಾರು 90% ಸಾಲ ಸೌಲಭ್ಯವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಆ ಪ್ರಕಾರ ಇವತ್ತು 3 ವರ್ಷ ದಾಟಿದಂಥ ಸುಮಾರು 4 ಸೇವಾ ಪ್ರತಿನಿಧಿಗಳಿಗೆ ಈ ದಿವಸ ನಾವು ದ್ವಿಚಕ್ರ ವಾಹನವನ್ನು ಹಸ್ತಾಂತರ ಮಾಡ್ತಾ ಇದ್ದೇವೆ. ನಾವು 5% ಕಡಿಮೆ ಅತ್ಯಂತ ಕನಿಷ್ಠ ಬಡ್ಡಿ ದರದಲ್ಲಿ ಅವರಿಗೆ ಈ ಸಾಲದ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ನಾವು ಅವರಿಗೆ ಗೌರವಧನದ